ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮದ್ಯಮೀಶಂ ವಂದೇ ಭವಘ್ನಮಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಭವತಿ ಯದನುಭಾವಾದೀಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಮೋऽस्तु ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯन्तु ಭವಂತಃ ಸರ್ವ ಏವ ಹಿ. ನೌಮಿ ನ್ಯಾಯಸುಧಾದಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸಪರಾನ್ ರಘುತ್ತಮಗುರೂನ್ ವೈದಗ್ಧ್ಯಪಾರಾಂ ನಿಧೀನ್ ಶ್ರೀಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ಶ್ರೀಕೃಷ್ಣ ಪರಮಾತ್ಮ ಸ್ನಾನದ ಕ್ರಮವನ್ನು ತಿಳಿಸಿಕೊಟ್ಟಿದ್ದಾನೆ. ಮೃತ್ತಿಕಾ ಸ್ನಾನ, ಗೋಮಯ ಸ್ನಾನಾದಿಗಳನ್ನು ಹೇಗೆ ಮಾಡಬೇಕು, ಯಾವ ತರಹದ ಮಂತ್ರಗಳ ಪಠನ, ಸೂಕ್ತಗಳ ಪಠನ, ಇವುಗಳೆಲ್ಲ ಸ್ನಾನ ಕಾಲದಲ್ಲಿ ಅಗತ್ಯವಾದದ್ದು. ನದ್ಯಭಿಮಾನಿ ದೇವತೆಗಳ ಭಗವಂತನ ಚಿಂತನವನ್ನು ಮಾಡುತ್ತಾ ಸ್ನಾನವನ್ನು ಮಾಡಬೇಕು ಅನ್ನುವುದನ್ನು ತಿಳಿಸಿಕೊಟ್ಟಿದ್ದಾನೆ. ಸ್ನಾನವನ್ನು ಮಾತ್ರ ಮಾಡಿದರೆ ಪ್ರಯೋಜನವಿಲ್ಲ. ಸ್ನಾನವಾದ ಮೇಲೆ ಮಾಡಬೇಕಾದಂತಹ ತರ್ಪಣಗಳನ್ನು, ಸ್ನಾನಾಂಗ ತರ್ಪಣವನ್ನು ಕೊಡಬೇಕು, ಸಂಧ್ಯಾವಂದನವನ್ನು ಮಾಡಬೇಕು, ಸೂರ್ಯೋಪಸ್ಥಾನ, ವಿಶೇಷವಾಗಿ ಗಾಯತ್ರಿಯ ಜಪ ಹಾಗೂ ಬ್ರಹ್ಮಯಜ್ಞ, ಆ ಬ್ರಹ್ಮಯಜ್ಞಾಂಗವಾದಂತಹ ದೇವತರ್ಪಣ, ಋಷಿತರ್ಪಣ, ಪಿತೃತರ್ಪಣ ಇವುಗಳೆಲ್ಲವನ್ನು ತಾನು ಕ್ರಮಪ್ರಕಾರವಾಗಿ ಮಾಡಬೇಕು. ಸಂಧ್ಯಾವಂದನದಲ್ಲಿ ಮಾಡಬೇಕಾದಂತಹ ದಿಗ್ ನಮಸ್ಕಾರ ಹಾಗೂ ಎಲ್ಲ ವೇದಾಭಿಮಾನಿ ದೇವತೆಗಳಿಗೆ ನಮಸ್ಕಾರಾದಿಗಳನ್ನು ಮಾಡ್ತಾ ಬ್ರಹ್ಮ, ಅಗ್ನಿ, ಪೃಥಿವಿ, ಓಷಧಿ, ವಾಕ್, ವಾಚಸ್ಪತಿ ಇವುಗಳಿಗೆಲ್ಲ ನೀವು ಓಂ ನಮೋ ಬ್ರಹ್ಮಣೆ ಇತ್ಯಾದಿಯಾಗಿ ಮಾಡುವಂತಹ ನಮಸ್ಕಾರಗಳನ್ನು ಮಾಡಿ ಸೂರ್ಯಾಂತರ್ಗತನಾದ ನಾರಾಯಣನಿಗೆ ಆ ಸಂಧ್ಯಾವಂದನವನ್ನು, ಗಾಯತ್ರಿಯ ಜಪವನ್ನು ಸಮರ್ಪಣೆ ಮಾಡಬೇಕು ಎಂಬುದಾಗಿ ಶ್ರೀಕೃಷ್ಣ ಪರಮಾತ್ಮ ತಿಳಿಸ್ತಾನೆ. ಸಂಧ್ಯಾವಂದನೆ, ಬ್ರಹ್ಮಯಜ್ಞ ಇವುಗಳೆಲ್ಲ ಆದ ಮೇಲೆ ಭಗವಂತನ ಪೂಜೆಯನ್ನು ಮಾಡಬೇಕು, ಪರಮಾತ್ಮನ ಅರ್ಚನೆಯನ್ನು, ಪೂಜನೆಯನ್ನು ಮಾಡಬೇಕು ಎಂಬುದಾಗಿ ಕೃಷ್ಣ ಪರಮಾತ್ಮ ತಿಳಿಸಿದ. ಪೂಜೆಯನ್ನು ಮಾಡಬೇಕಾದರೆ ಅಭಿಷೇಕ, ಉಳಿದೆಲ್ಲ ಕ್ರಮಗಳೆಲ್ಲ ಪೂಜಾ ವಿಧಾನದಲ್ಲಿ, ಶಾಸ್ತ್ರದಲ್ಲಿ, ಶ್ರುತಿ ಸ್ಮೃತಿಗಳಲ್ಲಿ ಹೇಳಿದಂತೆ, ತಂತ್ರಸಾರ ಸಂಗ್ರಹದಲ್ಲಿ ಶ್ರೀಮದಾಚಾರ್ಯರು ತಿಳಿಸಿದಂತೆ ಆ ಎಲ್ಲ ಪೂಜಾ ವಿಧಾನವನ್ನು ತಿಳಿದುಕೊಂಡು ವಿದ್ವಾಂಸರಿಂದ ಎಲ್ಲರೂ ಸಜ್ಜನರು ಮಾಡಬೇಕು. ಆ ಪೂಜಾ ಕಾಲದಲ್ಲಿ ಪರಮಾತ್ಮನಿಗೆ ಪುಷ್ಪಗಳ ಸಮರ್ಪಣೆ ಮಾಡಬೇಕು. ಅದರ ಬಗ್ಗೆ ಯುಧಿಷ್ಠಿರ ಪ್ರಶ್ನೆ ಕೇಳ್ತಾನೆ, ಕೃಷ್ಣ ಪರಮಾತ್ಮ ಉತ್ತರ ಹೇಳ್ತಾ ಇದ್ದಾನೆ. ಉಳಿದ ವಿಧಾನಗಳನ್ನು ಬೇರೆ ಪ್ರಸಂಗಗಳಲ್ಲಿ ತಿಳಿಸಿದ್ದರಿಂದ ಇಲ್ಲಿ ಸಂಕೋಚವಾಗಿ ಹೇಳಿ ಪರಮಾತ್ಮನಿಗೆ ಪುಷ್ಪ ಸಮರ್ಪಣೆಯನ್ನು ಮಾಡಬೇಕು. ಆಗ ಪರಮಾತ್ಮ ಒಂದು ಮಾತು ಹೇಳಿದ, ನನಗೆ ಪ್ರಿಯವಾದ ಪುಷ್ಪಗಳಿಂದ ನನ್ನ ಅರ್ಚನೆಯನ್ನು ಮಾಡಬೇಕಪ್ಪ ಯುಧಿಷ್ಠಿರ ಅಂತ. ತಥೋ ಮಾಂ ಅರ್ಚಯೇತ್ ಪುಷ್ಪೈಃ ಮತ್ ಪ್ರಿಯೈರೇವ ನಿತ್ಯಶಃ. ನಿಷಿದ್ಧವಾದ ಪುಷ್ಪಗಳಿಂದ ನನ್ನ ಪೂಜೆಯನ್ನು ಮಾಡಬಾರದು, ಶಾಸ್ತ್ರವಿಹಿತವಾದ, ಆದ್ದರಿಂದಲೇ ನನಗೆ ಪ್ರಿಯವಾದ ಪುಷ್ಪಗಳು ಅಂತ ಯಾವೋ ಅವುಗಳನ್ನು ಸ್ವೀಕರಿಸಿ ಪೂಜೆಯನ್ನು ಮಾಡಬೇಕು. ಪರಮಾತ್ಮನ ಪೂಜೆಗೆ ವಿಹಿತವಾದ ಪುಷ್ಪಗಳು ಕೆಲವು, ನಿಷಿದ್ಧವಾದ ಪುಷ್ಪಗಳು ಕೆಲವು. ಅವುಗಳನ್ನು ನೀನೇ ತಿಳಿಸಬೇಕು ಅಂತ ಕೇಳಿದಾಗ ಕೃಷ್ಣ ಪರಮಾತ್ಮ ಯುಧಿಷ್ಠಿರನಿಗೆ ಹೇಳ್ತಾನೆ,
ನನಗೆ ಪ್ರಿಯವಾದ ಪುಷ್ಪಗಳು ಯಾವುವು ಅಂತ. ಕುಮುದಂ ಕರವೀರಂಚ ಚಣಕಂ ಚಂಪಕಂ ತಥಾ ಮಲ್ಲಿಕಾ ಜಾತಿ ಪುಷ್ಪಂಚ ನಂದ್ಯಾವರ್ತಂಚ ನಂದಿಕಂ. ಕುಮುದ ರಾತ್ರಿಯಲ್ಲಿ ವಿಕಾಸವನ್ನು ಹೊಂದತಕ್ಕಂತಹ ಬಿಳಿ ಕಮಲ, ಬಿಳಿ ನೈದಿಲೆ, ಅದನ್ನು ಕುಮುದ ಎಂಬುದಾಗಿ ಕರೀತಾರೆ. ಪರಮಾತ್ಮನಿಗೆ ಅತ್ಯಂತ ಪ್ರಿಯವಾದದ್ದು. ಶ್ರೀಕೃಷ್ಣ ಪರಮಾತ್ಮನಿಗೆ, ಚಂದ್ರವಂಶದಲ್ಲಿ ಪ್ರಾದುರ್ಭೂತನಾದ ಶ್ರೀಕೃಷ್ಣ ಪರಮಾತ್ಮನಿಗೆ ಆ ಚಂದ್ರನ ಕಿರಣಗಳಿಂದ ವಿಕಾಸವನ್ನು ಹೊಂದುವಂತಹ ಕುಮುದಗಳು ಅತ್ಯಂತ ಪ್ರಿಯವಾದದ್ದು. ಇದರರ್ಥ ರಾಮನಿಗೆ ಪ್ರಿಯ ಅಲ್ಲ ಅಂತ ತಾತ್ಪರ್ಯದಲ್ಲಿ ಅಲ್ಲ. ಶ್ರೀಕೃಷ್ಣ ಪರಮಾತ್ಮ ಈಗ ಉಪದೇಶ ಮಾಡ್ತಾ ಇದ್ದಾನೆ. ಪರಮಾತ್ಮನ, ವಿಷ್ಣುವಿನ ಯಾವುದೇ ರೂಪಗಳಿಗೂ ಆ ಕುಮುದ ಪುಷ್ಪವನ್ನು ಅರ್ಪಣೆ ಮಾಡಬಹುದು. ಕರವೀರ ಪುಷ್ಪ, ಕರವೀರ ಪುಷ್ಪವನ್ನು, ಗನ್ನೇರಳೆ ಗಿಡದ ಪುಷ್ಪವನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡಬಹುದು. ಚಣಕ ಪುಷ್ಪ, ಕಡಲೆ, ಚಂಪಕ, ಸಂಪಿಗೆ ಹೂವು, ಮಲ್ಲಿಕಾ, ಮಲ್ಲಿಗೆ ಹೂವು, ಜಾತಿ ಪುಷ್ಪ, ಜಾಜಿ ಹೂವು, ನಂದ್ಯಾವರ್ತ, ನಂದಿಕ ಹಾಗೂ ಪಲಾಶ ಪುಷ್ಪ, ಪತ್ರಾಣಿ, ಕಿಂಶುಕ ಪುಷ್ಪ, ದೂರ್ವ ಪರಮಾತ್ಮನಿಗೆ ಗರಿಕೆ ಸಮರ್ಪಣೆ ಮಾಡಬೇಕು, ಭೃಂಗರಾಜ ಪತ್ರ ಹಾಗೂ ವನಮಾಲಾ ಸಮರ್ಪಣೆಯನ್ನು ಮಾಡಬೇಕು ಅಂತ ಕೃಷ್ಣ ಹೇಳ್ತಾನೆ. ಏನು ವನಮಾಲಾ ಅಂದರೆ ಆ ಋತುಗಳಲ್ಲಿ ಆಗುವಂತಹ ಎಲ್ಲ ಕುಸುಮಗಳನ್ನು, ಹೂವುಗಳನ್ನು, ವಿಹಿತವಾದ ಎಲ್ಲ ಹೂವುಗಳಿಂದ ಮಾಡಿದಂತಹ ಮಾಲೆ, ಮಧ್ಯದಲ್ಲಿ ವಿಶೇಷವಾಗಿ ಕದಂಬ ಪುಷ್ಪಗಳನ್ನು ಹಾಕಿದಂಥದ್ದು ಉದ್ದಾದ ಮಾಲೆ. ಪರಮಾತ್ಮನ ಮೊಳಕಾಲುವರೆಗೆ ಬರಬೇಕು, ಅಷ್ಟು ಆ ಪ್ರತಿಮೆಯ ಮೊಳಕಾಲುವರೆಗೆ ಬರುವಂತಹ ಮಾಲೆ. ಆ ಜಾನುಲಂಬಿನಿ ಮಾಲಾ ಸರ್ವರ್ತು ಕುಸುಮೋಜ್ವಲ ಮಧ್ಯೆ ಸ್ಥೂಲ ಕದಂಬಾಢ್ಯ ವನಮಾಲೇತಿ ಕೀರ್ತಿತ. ಮೊಳಕಾಲವರೆಗೆ ಉದ್ದಾಗಿರುವಂಥದ್ದು, ಎಲ್ಲ ಋತುಗಳಲ್ಲಿ ಆಗುವಂತಹ ಹೂವುಗಳಿಂದ ಕಂಗೊಳಿಸುವಂತಹ, ಮಧ್ಯದಲ್ಲಿ ಕದಂಬ ಪುಷ್ಪಗಳಿಂದ ಶೋಭಿಸುವಂತಹ, ಶ್ರೇಷ್ಠವಾದ ಘಮ ಘಮ ವಾಸನೆಯಿಂದ ಕೂಡಿದಂತಹ ವಿಹಿತ ಪುಷ್ಪಗಳಿಂದ ಮಾಡಿದ ಮಾಲೆ. ವಿಶೇಷವಾಗಿ ವನದಲ್ಲಿ ಬೆಳೆದ ವನಜಾತ ಪುಷ್ಪ ನಿರ್ಮಿತ ಮಾಲಾ, ಅದಕ್ಕೆ ವನಮಾಲ ಅಂತ ಕರೀತಾರೆ. ಅಂತಹ ವನಮಾಲಾ ಧಾರಿಯಾದವನು ಪರಮಾತ್ಮ. ವನಮಾಲಿ ಅಂತೆ ಪರಮಾತ್ಮನನ್ನು ಕರೆಯೋದು. ಅಂತಹ ವನಮಾಲಾ ಪ್ರಿಯನಾದ ಪರಮಾತ್ಮನಿಗೆ ವನಮಾಲೆಯನ್ನು ಅರ್ಪಣೆ ಮಾಡಬೇಕು ಅಂತ. ಆ ಭಗವಂತನೇ ವನ, ಪರಮಾತ್ಮನಿಗೇನೆ ವನ ಅಂತ ಕರೀತಾರೆ. ವನನೀಯ, ವನ ಅಂದರೆ ಭಜನೆ, ಎಲ್ಲರಿಂದಲೂ ಭಜನೀಯನಾದದ್ದರಿಂದ ಸೇವನೀಯ. ಯಾವ ಪರಮಾತ್ಮನ ಸೇವೆಯನ್ನು ಮಾಡಲೇಬೇಕು. ನಮ್ಮ ಯಾವುದೇ ಇಷ್ಟಾರ್ಥಗಳು ಪೂರ್ಣವಾಗಬೇಕಾದರೂ ಯಾವ ಪರಮಾತ್ಮನ ಭಜನೆ, ಸೇವನೆ ಇದು ಅತ್ಯಂತ ಅನಿವಾರ್ಯ. ಅಂತಹ ಪರಮಾತ್ಮ ಎಲ್ಲರಿಂದಲೂ ವನನೀಯನಾದದ್ದರಿಂದ, ಭಜನೀಯನಾದದ್ದರಿಂದ ಅವನಿಗೆ ವನ ಅಂತ ಕರೀತಾರೆ. ಅಂತಹ ಆ ಪರಮಾತ್ಮ, ಆ ಭಗವಂತನಿಗೆ ಪುರುಷ ರೂಪಗಳೂ ಇವೆ, ಸ್ತ್ರೀ ರೂಪವೂ ಇದೆ. ಹೀಗಾಗಿ ಅವನು ಮಾಲಾನೂ ಹೌದು ಪರಮಾತ್ಮ. ಮಾ ಅಂದರೆ ಲಕ್ಷ್ಮೀದೇವಿ, ಇಡೀ ಜಗತ್ತಿಗೆ ತಾಯಿಯಾಗಿ ಎಲ್ಲರ ಲಾಲನೆ ಪೋಷಣೆ ಮಾಡುವವಳು ಲಕ್ಷ್ಮೀ ಆದರೆ ಅವಳನ್ನೂ ಲಾಲನೆ ಪೋಷಣೆ ಮಾಡುವವನು ಪರಮಾತ್ಮ. ಮಾಂ ಲಾಲಯತಿ, ಲಕ್ಷ್ಮೀದೇವಿಯನ್ನೂ ಲಾಲನೆ ಮಾಡ್ತಾನೆ. ಆದ್ದರಿಂದ ಆ ಪರಮಾತ್ಮ ಮಾಲ. ಎಲ್ಲರಿಂದಲೂ ಭಜನೀಯನಾದದ್ದರಿಂದ ವನ, ಲಕ್ಷ್ಮೀದೇವಿಯನ್ನೂ ಲಾಲನೆ ಮಾಡ್ತಾನೆ, ಅವಳನ್ನೂ ಪ್ರೀತಿಯಿಂದ ಪೋಷಣೆ ಮಾಡ್ತಾನೆ. ಇದರರ್ಥ ಬೆಳೆಸ್ತಾನೆ, ಅವಳಿಗೆ ನಿತ್ಯದಲ್ಲಿ ವೃದ್ಧಿ ಇದೆ ಅಂತ ಅರ್ಥ ಅಲ್ಲ. ಏಕಪ್ರಕಾರಳಾಗಿ ನಿತ್ಯ ಮುಕ್ತಳಾಗಿದ್ದವಳು ಅವಳನ್ನು ಏಕಪ್ರಕಾರವಾಗಿ ನಿತ್ಯ ಮುಕ್ತದಲ್ಲಿಯೂ ಇರುವಂತೆ ನೇಮನ ಮಾಡ್ತಾನೆ ಪರಮಾತ್ಮ. ಆದ್ದರಿಂದ ಪರಮಾತ್ಮನಿಗೆ ಮಾಲಾ. ಹೀಗಾಗಿ ವನಮಾಲೆಯಾದ ಭಗವಂತನಿಗೆ ವನಮಾಲೆಯನ್ನು ಅರ್ಪಣೆ ಮಾಡಬೇಕು ಎಂಬುದಾಗಿ ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ವನಮಾಲಾಚರಾಜೇಂದ್ರ ಮತ್ಪ್ರಿಯಾಣಿ ವಿಶೇಷತಃ. ಇದರಲ್ಲಿ ಸರ್ವೇಷಾಮಪಿ ಪುಷ್ಪಾಣಾಂ ಸಹಸ್ರಗುಣಮುತ್ಪಲಂ, ಎಲ್ಲ ಪುಷ್ಪಗಳ ಮಧ್ಯದಲ್ಲಿ ಉತ್ಪಲ ಇದು ಬಹಳ ಶ್ರೇಷ್ಠವಾಗಿರತಕ್ಕಂತಹ ಪುಷ್ಪ ಎಂಬುದಾಗಿ ನಾವು ತಿಳಿಯಬೇಕು. ಉತ್ಪಲ ಅಂದರೆ ನೀಲಿಯಾಗಿ ಇರುವಂತಹ ಕಮಲ. ಇಲ್ಲಿ ನಿಮಗೆ
ಚಿತ್ರದಲ್ಲಿ ಕಾಣಿಸ್ತಾ ಇದೆ. ನೀಲಿ ಕೆಳಗಡೆಗೆ ಕಾಣ್ತಾ ಇದೆ. ಇದು ಉತ್ಪಲ, ನೀವೆಲ್ಲ ನೋಡಿರ್ತೀರಿ ಬೇಕಾದಷ್ಟು ಕಡೆಗೆ. ಈ ತರಹ ಇರುವಂತಹ ಏನು ನೀಲಿ ಕಮಲ ಇದೆ, ಉಳಿದೆಲ್ಲ ಪುಷ್ಪಗಳಿಗಿಂತಲೂ ಕೂಡ 1000 ಪಟ್ಟು ಶ್ರೇಷ್ಠವಾದದ್ದು. ಪರಮಾತ್ಮನಿಗೆ ಸಮರ್ಪಣೆ ಮಾಡುವುದಕ್ಕೆ ಈ ತರಹದ ನೀಲಪುಷ್ಪ, ನೀಲಕಮಲ, ಅದಕ್ಕೆ ಉತ್ಪಲ ಅಂತಾರೆ. ನೀಲಂ ಉತ್ಪಲಂ ಅಂತ ಶಾಸ್ತ್ರದಲ್ಲಿ ಇದರ ಬಗ್ಗೆ ವ್ಯವಹಾರವನ್ನು ತಿಳಿಸ್ತಾರೆ. ತತ್ವೋದ್ಯೋತದಲ್ಲಿಯೂ ಬಂದಿದೆ, ಅನೇಕ ಕಡೆಗೆ ಬರ್ತಾ ಇದೆ. ಅಂತಹ ನೀಲೋತ್ಪಲ ಇದು ಉಳಿದೆಲ್ಲ ಪುಷ್ಪಗಳಿಗಿಂತಲೂ 1000 ಪಟ್ಟು ಶ್ರೇಷ್ಠವಾದದ್ದು, ಪರಮಾತ್ಮನಿಗೆ ಪ್ರಿಯವಾದದ್ದು. ಇದನ್ನು ಸಮರ್ಪಣೆ ಮಾಡಬೇಕು ಅಂತಾರೆ. ಈ ನೀಲವಾದಂತಹ ಉತ್ಪಲಕ್ಕಿಂತಲೂ ಶ್ರೇಷ್ಠವಾದದ್ದು ಕಮಲ, ಕೆಂಪು ಕಮಲ. ನೀಲಕಮಲಕ್ಕಿಂತಲೂ ಶ್ರೇಷ್ಠವಾದದ್ದು ಕೆಂಪಾದಂತಹ ಕಮಲ. ಇಲ್ಲಿ ನೀವು ನೋಡ್ತಾ ಇದ್ದೀರಿ, 1, 2, 3ನೇದ್ದು ಕೆಂಪು ಕಮಲ. ಅದಕ್ಕೆ ಪದ್ಮ ಅಂತ ಕರೀತಾರೆ. ಆ ನೀಲಕಮಲಕ್ಕಿಂತಲೂ ಕೆಂಪಾಗಿರುವಂತಹ ಕಮಲ ಪದ್ಮ, ಅದು ಶ್ರೇಷ್ಠವಾದದ್ದು. ಉತ್ಪಲಕ್ಕಿಂತಲೂ ಶ್ರೇಷ್ಠವಾದದ್ದು 1000 ಪಟ್ಟು. ಅದಕ್ಕಿಂತ ಶ್ರೇಷ್ಠವಾದಂಥದ್ದು ಶತಪತ್ರ ಅಂತ ಕಮಲದಲ್ಲೇ ಇನ್ನೂ ವಿಶಿಷ್ಟವಾದಂತಹ ಅನೇಕ ಪತ್ರಗಳಿಂದ ಕೂಡಿದ ಶತಪತ್ರಕ ಅಂತ. ಅದಕ್ಕಿಂತಲೂ ಶ್ರೇಷ್ಠವಾದದ್ದು ಸಹಸ್ರಪತ್ರಕ ಅಂತ ಕಮಲ, ಕಮಲದ ಪ್ರಭೇದ. ಅದಕ್ಕಿಂತಲೂ ಶ್ರೇಷ್ಠವಾದಂಥದ್ದು ಪುಂಡರೀಕ ಅಂತ, ಅದು ಬಿಳಿಯಾದಂತಹ ಕಮಲ. ಇಲ್ಲಿ ನೀವು ನೋಡ್ತಾ ಇದ್ದೀರಿ, ಬಿಳಿಯಾಗಿ ಇರುವಂತಹ ಕಮಲ ನೀಲಕಮಲಕ್ಕಿಂತಲೂ ಕೆಂಪು, ಆ ಕೆಂಪು ಕಮಲಕ್ಕಿಂತಲೂ ಬಿಳಿಯಾದಂತಹ ಕಮಲ ಪುಂಡರೀಕ ಅಂತ ಅದನ್ನು ಕರೀತಾರೆ. ಶ್ವೇತಕಮಲ ಅದು ಬಹಳ ಶ್ರೇಷ್ಠವಾದದ್ದು ಅಂತ ಪುಷ್ಪಗಳಲ್ಲಿ ತಾರತಮ್ಯವನ್ನು ಹೇಳಿದರು. ಹೇಳಿದ ಮೇಲೆ ಈ ಪುಂಡರೀಕಕ್ಕಿಂತಲೂ ಶ್ರೇಷ್ಠವಾದದ್ದು 1000 ಪುಂಡರೀಕವನ್ನು, ಶ್ವೇತಕಮಲವನ್ನು ಸಮರ್ಪಣೆ ಮಾಡುವುದು ಒಂದೇ, 1 ತುಳಸೀದಲವನ್ನು ಸಮರ್ಪಣೆ ಮಾಡುವುದು ಒಂದೇ. ಪುಂಡರೀಕ ಸಹಸ್ರಾತ್ತು ತುಳಸಿ ಗುಣತೋಧಿಕ. ಕೃಷ್ಣ ಪರಮಾತ್ಮ ಹೇಳ್ತಾನೆ, 1000 ಪುಂಡರೀಕಗಳನ್ನು ಸಮರ್ಪಣೆ ಮಾಡುವುದಕ್ಕಿಂತಲೂ ತುಳಸಿ ಇದು ಶ್ರೇಷ್ಠವಾದದ್ದು. ಅದಕ್ಕಿಂತಲೂ ಶ್ರೇಷ್ಠವಾದದ್ದು ಬಕಪುಷ್ಪ ಅಂತ. ಇದೇನಪ್ಪ ಬಕ ಅಂತ ಪಕ್ಷಿ ಇದೆ, ಪುಷ್ಪ ಇಲ್ವಲ್ಲ ಅಂದರೆ ವಾದರಾಜ ಶ್ರೀಪಾದಂಗಳವರು ಲಕ್ಷಾಲಂಕಾರದಲ್ಲಿ ಹೇಳ್ತಾರೆ. ಕೃಷ್ಣ ಪರಮಾತ್ಮ ಸಂಕ್ಷೇಪ ಮಾಡಿ ಹೇಳಿದ್ದು ಬಕುಲ ಪುಷ್ಪ. ಆ ಬಕುಲ ಪುಷ್ಪವನ್ನು ಬಕಪುಷ್ಪ ಅಂತ ಕರೆದಿದ್ದಾರೆ ಎಂಬುದಾಗಿ. ಬಕಪುಷ್ಪಂ ತತಸ್ತಸ್ಮಾತ್ ಸೌವರ್ಣಂತು ತಥೋಧಿಕಂ. ಅದಕ್ಕಿಂತಲೂ ಸುವರ್ಣಪುಷ್ಪ ಇದು ಶ್ರೇಷ್ಠವಾದದ್ದು. ಸುವರ್ಣಪುಷ್ಪಕ್ಕಿಂತಲೂ ಶ್ರೇಷ್ಠವಾದದ್ದು ಸೌವರ್ಣತ್ತು ಪ್ರಸೂನಾಚ್ಚ ಮತ್ಪ್ರಿಯಂ ನಾಸ್ತಿ ಪಾಂಡವ ಅಂತ. ಇದು ಒಂದು ಅಭಿಪ್ರಾಯದಿಂದ ಹೇಳಿದ್ದು. ಸರ್ವಶ್ರೇಷ್ಠವಾದದ್ದು ತುಳಸಿ ಎನ್ನುವುದರಲ್ಲಿ ಯಾವುದೇ ವಿಧವಾದ ಸಂಶಯವಿಲ್ಲ. ಅನೇಕ ಪ್ರಮಾಣಗಳಿಂದ ಅದು ಸಿದ್ಧವಾದದ್ದು. ಬೇರೆ ಬೇರೆ ಗ್ರಂಥಗಳಲ್ಲಿಯೂ ಕೂಡ ಸರ್ವ ಪುಷ್ಪಗಳಿಗಿಂತಲೂ ತುಳಸಿ ಶ್ರೇಷ್ಠವಾದದ್ದು ಅಂತನ್ನುವ ವಿಷಯದಲ್ಲಿ ಬೇಕಾದಷ್ಟು ಪ್ರಮಾಣಗಳನ್ನು ನಾವು ಕಾಣುತ್ತೇವೆ. ತುಳಸಿ ಬಿಲ್ವಪತ್ರಂಚ ಹೇಮಪುಷ್ಪಂಚ ಮೌಕ್ತಿಕಂ ನಿತ್ಯಂ ತು ಧಾರಯೇದ್ದೇವಂ ಪ್ರಕ್ಷಾಲ್ಯ ಚ ಪುನಃ ಪುನಃ. ತುಳಸಿ ಪತ್ರದ ಮಹಿಮೆ ಎಷ್ಟು ಅಂದರೆ, ಅಕಸ್ಮಾತ್ ತುಳಸಿ ಎಲ್ಲಿಯೋ ಪೂಜೆಗೆ ಸಿಕ್ಕಿಲ್ಲ ಹೊಸದಾಗಿ ಅಂದರೆ ಅದನ್ನೇ ಪುನಃ ತುಳಸಿಯನ್ನು ತೊಳೆಯದೇನೆ ದೇವರಿಗೆ ಏರಿಸಬೇಕು ನಿತ್ಯದಲ್ಲಿ. ಆದರೆ ನಿರ್ಮಾಲ್ಯವನ್ನು ಏರಿಸುವ ಸಂದರ್ಭ ಬಂದಾಗ ತೊಳೆದು ಏರಿಸಿದರೂ ಕೂಡ ತಪ್ಪಿಲ್ಲ, ಆದರೆ ತುಳಸಿ ಇಲ್ಲದೆ ಮಾತ್ರ ಪೂಜೆಯನ್ನು ಮಾಡಬಾರದು. ತುಳಸೀರಹಿತಂ ಪುಷ್ಪಂ ಹೃದಯ ಶಲ್ಯಂ ಮಮಾರ್ಪಿತಂ ಕೇವಲಂ ಗಂಧಮಾತ್ರೇಣ ಮಹ್ಯಂ ತತ್ಕರತಾಡನಂ. ಆ ತುಳಸಿ ಇಲ್ಲದೆ ಕೇವಲ ಪುಷ್ಪಗಳನ್ನು ಸಮರ್ಪಣೆ ಮಾಡಿದರೆ ನನಗೆ ಶಲ್ಯವನ್ನು ಅರ್ಪಣೆ ಮಾಡಿದಂತೆ ಅಂತ. ಸುವರ್ಣೇನ ಕೃತಂ ಪುಷ್ಪಂ ರಜತಂ ರತ್ನಮೇವ ವಾ ಮಮ ಪಾದಾಬ್ಜ ಪೂಜಾಯಾಂ ಅನರ್ಹಂ ಭವತಿ ಧ್ರುವಂ. ಶ್ರೀಕೃಷ್ಣ ಪರಮಾತ್ಮನೇ ತುಳಸಿಯನ್ನು ಕುರಿತು ಹೇಳಿದ ಮಾತು. ಇದೀಗ ನೀವು ಕಂಡಿರಿ ಸೌವರ್ಣ ಪುಷ್ಪ ಇದು ಬಹಳ ಶ್ರೇಷ್ಠ ಅಂತ. ಹಾಗಾದರೆ ತುಳಸಿಗಿಂತಲೂ ಶ್ರೇಷ್ಠವೋ ಅಂತ ಅನಿಸುತ್ತೆ. ಆದರೆ ಮತ್ತೊಂದು ಕಡೆಗೆ ಪರಮಾತ್ಮ ಹೇಳಿದ್ದಾನೆ, ತ್ವತ್ಪತ್ರ ರಹಿತಂ ಯತ್ತು, ತುಳಸಿ ಪತ್ರದಿಂದ ರಹಿತವಾದಂತಹ ಸುವರ್ಣ ಪುಷ್ಪಾದಿಗಳನ್ನು ಸಮರ್ಪಣೆ ಮಾಡಿದರೂ ನಾನು ಸ್ವೀಕಾರ ಮಾಡೋದಿಲ್ಲ ಅಂತ. ಹಾಗಾದರೆ ಮಹಾಭಾರತದ ಈ ಮಾತಿಗೆ ಅರ್ಥವೇನು ಅಂದರೆ, ಸುವರ್ಣ ಪುಷ್ಪವನ್ನು ತುಳಸಿ ಪತ್ರ ಸಮೇತವಾಗಿ ಸುವರ್ಣ ಪುಷ್ಪವನ್ನು ದೇವರಿಗೆ ಅರ್ಪಣೆ ಮಾಡಿದರೆ ಬಹಳ ಸಂತೋಷವಾಗುತ್ತೆ ಅಂತ ತಾತ್ಪರ್ಯವೇ ಹೊರತು, ತುಳಸಿಯನ್ನು ಬಿಟ್ಟು ಕೇವಲ ಸುವರ್ಣ ಪುಷ್ಪವನ್ನು ದೇವರಿಗೆ ಅರ್ಪಣೆ ಮಾಡಿದರೆ ಅದು ಶ್ರೇಷ್ಠ ಅನ್ನುವುದರಲ್ಲಿ ಅಭಿಪ್ರಾಯ ಶ್ರೀಕೃಷ್ಣ ಪರಮಾತ್ಮನಿಗೆ ಅಲ್ಲ ಅಂತ
ಕೃಷ್ಣ ಪರಮಾತ್ಮನ ಬೇರೆ ಗ್ರಂಥಗಳಲ್ಲಿರುವ ಮಾತುಗಳಿಂದ ನಾವು ಅರ್ಥ ಮಾಡಿಕೊಳ್ಳಬಹುದು. ಸರಿ, ಪುಷ್ಪಗಳಿಲ್ಲ ಅಂದರೆ ಕೇವಲ ತುಳಸಿ ದಳದಿಂದ ಪೂಜೆ ಮಾಡಿದರೂ ತಪ್ಪಿಲ್ಲ. ಪುಷ್ಪಾಲಾಭೆ ತುಳಸ್ಯಾಸ್ತು ಪತ್ರೈರ್ಮಾಂ ಅರ್ಚಯೇದ್ಬುಧಃ. ತುಳಸಿ ದಳವು ಸಿಕ್ಕಿಲ್ಲ ಅಂದರೆ ಏನು ಮಾಡ್ತೀರಾ? ಪತ್ರ ಲಾಭೇತು ಶಾಖಾಭಿ, ಆ ಟೊಂಗೆಗಳಿಂದ ಮಾಡಬೇಕು. ಅದೂ ಇಲ್ಲ, ತೊಗಟೆ, ಅದೂ ಸಿಕ್ಕಿಲ್ಲ, ಬೇರು, ಮಣ್ಣು, ಏನು ಸಿಕ್ಕಿಲ್ಲ ಅಂದರೆ ತುಳಸಿ 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 ಅಂತ 3 ಬಾರಿ ನಾಮವನ್ನಾದರೂ ಉಚ್ಚಾರಣೆ ಮಾಡಿ ಪೂಜೆಯನ್ನು ಮಾಡಬೇಕೇ ಹೊರತು ತುಳಸಿಯ ಸ್ಮರಣೆ ನಾಮೋಚ್ಚಾರಣೆಯೂ ಇಲ್ಲದಂತೆ, ತುಳಸಿಯ ಮೃತ್ತಿಕೆ ಪತ್ರ ಯಾವುದೂ ಇಲ್ಲದಂತೆ ಪೂಜೆಯನ್ನು ಮಾಡಬಾರದು. ಕನಿಷ್ಠ ಪಕ್ಷ ಏನು ಸಿಗುತ್ತೋ ತುಳಸಿ ಸಂಬಂಧ ಇದ್ದಂತಹ ದಳ, ಪತ್ರ, ಕಾಷ್ಠ, ಬೇರು, ಮಣ್ಣು, ಕೊನೆಗೆ ನಾಮೋಚ್ಚಾರಣೆಯನ್ನಾದರೂ ಮಾಡಿ ಪರಮಾತ್ಮನ ಪೂಜೆಯನ್ನು ಮಾಡಬೇಕು ಅಂತ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಪುಷ್ಪೈ ಫಲೈರ್ವಾಪ್ಯನ್ನಾದ್ಯೈ ಮದಾರಾಧನಮುತ್ತಮಂ. ಈ ರೀತಿ ಅನೇಕ ವಿಧವಾದ ಆ ಪುಷ್ಪಗಳ ಮಹಿಮೆಯನ್ನು ಪರಮಾತ್ಮ ಇಲ್ಲಿ ತಿಳಿಸ್ತಾ ಇದ್ದಾನೆ. ಇದಾದ ಮೇಲೆ ಇನ್ನು ಯಾವ ತರಹದ ಪುಷ್ಪಗಳನ್ನು ಅರ್ಪಣೆ ಮಾಡಬಾರದು ಅಂತ ಹೇಳ್ತಾನೆ. ವರ್ಜನೀಯಾನಿ ಪುಷ್ಪಾಣಿ ಶೃಣುರಾಜನ್ ಸಮಾಹಿತಃ. ಕಿಂಕಿಣಿ ಮುನಿಪುಷ್ಪಂತೂ ಧುತ್ತೂರಂ ಪಾಟಲಂ ತಥಾ. ಪಾಟಲ ಪುಷ್ಪ ಅಂತ, ಪಾಟಲ ಪುಷ್ಪ ಅಂದರೆ ಇಲ್ಲಿ 4ನೇದಾಗಿದೆ. ಇದು ಪಾಟಲ ಪುಷ್ಪ ಅಂತ, ಹಸಿರು ಪಾದರಿ ಹೂವು ಅಂತ ಅದನ್ನು ಕನ್ನಡದಲ್ಲಿ ಹೇಳೋದು. ಆ ತರಹದ ಪಾಟಲ ಪುಷ್ಪವನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡಬಾರದು. ಅತಿಮುಕ್ತಕ ಅಂತ, ತಾಳೆಗಿಡ, ತೂಬರೆ ಮರ ಅಂತಾರೆ, ಅದರ ಪುಷ್ಪಗಳನ್ನು ಅರ್ಪಣೆ ಮಾಡಬಾರದು. ಸುರಿಗೆ ಮರ, ಪುನ್ನಾಗ ಪುಷ್ಪ, ಅದನ್ನು ಅರ್ಪಣೆ ಮಾಡಬಾರದು. ನಕ್ತಮಾಲಿಕ, ಹೊಂಗೆ ಮರದ ಪುಷ್ಪವನ್ನು ಅರ್ಪಣೆ ಮಾಡಬಾರದು. ಯೋಧಿಕಂ ಕ್ಷೀರಿಕಾ ಪುಷ್ಪಂ, ಹಾಲೆಗಿಡ. ನಿರ್ಗುಂಡಿ, ಲಕ್ಕಿ ಗಿಡ. ಲಾಂಗಲಿ, ನೀರು ಹಿಪ್ಪಲಿ. ಜಪ, ದಾಸವಾಳ ಹೂವನ್ನು ದೇವರಿಗೆ ಅರ್ಪಣೆ ಮಾಡಬಾರದು. ಕರ್ಣಿಕಾರ, ಗಣಿಗಿಲೆ ಹೂವು, ಅದನ್ನು ದೇವರಿಗೆ ಅರ್ಪಣೆ ಮಾಡಬಾರದು. ಅಶೋಕ ಪುಷ್ಪವನ್ನು, ಬೂರುಗದ ಮರದ ಪುಷ್ಪವನ್ನು ಶಾಲ್ಮಲಿ ಪುಷ್ಪ ಅಂತಾರೆ, ಇದೆಲ್ಲ ಪರಮಾತ್ಮನಿಗೆ ಅರ್ಪಣೆ ಮಾಡಬಾರದು. ಕಕುಭ, ಅರ್ಜುನ ವೃಕ್ಷ, ಕೆಂಪು ಮತ್ತಿ ಮರದ ಪುಷ್ಪವನ್ನು ಅರ್ಪಣೆ ಮಾಡಬಾರದು. ತಾರೆಗಿಡದ ಪುಷ್ಪವನ್ನು, ವಿಭೀತಕ. ಆಮೇಲೆ ಕೋವಿದಾರ ಅಂತ, ಕೆಂಗಾಂಚಾಳದ ಗಿಡ, ಅದನ್ನು ಅರ್ಪಣೆ ಮಾಡಬಾರದು. ಕೊರಂಟಕ, ಹಳದಿ ಹೂವಿನ ಗೋರಂಟೆ ಗಿಡ, ಅದರ ಪುಷ್ಪವನ್ನು ಅರ್ಪಣೆ ಮಾಡಬಾರದು. ಗಿರಿಕರ್ಣಿಕ, ವಿಷ್ಣುಕ್ರಾಂತ ಗಿಡದ ಪುಷ್ಪವನ್ನು ಅರ್ಪಣೆ ಮಾಡಬಾರದು ಅಂತ ಈ ರೀತಿಯಾಗಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ಇದಲ್ಲದೆ ಇನ್ನು ಅನೇಕ ವಿಧವಾದಂತಹ ಕೇವಲ ನೀಲವರ್ಣ, ಒಂದೊಂದೇ ಕೆಳಗೆ ಬೇರೆ ವರ್ಣ, ಮೇಲೆ ಮಧ್ಯದ ವರ್ಣಗಳು ಬೇರೆ, ಸ್ವಲ್ಪ ಸೂಕ್ಷ್ಮವಾದ ವರ್ಣದ ಭೇದಗಳು ಇರುತ್ತೆ. ಅದಿಲ್ಲದೆ ಕೇವಲ ಏಕವರ್ಣದಿಂದ ಯುಕ್ತವಾದ ಪುಷ್ಪಗಳನ್ನು, ಏಕವರ್ಣಾನಿ ಚಾನ್ಯಾನಿ ಸರ್ವಾಣ್ಯೇವ ವಿವರ್ಜಯೇತ್, ಈ ರೀತಿ ಹೇಳಿದ್ದಾನೆ. ಬೇವಿನ ಹೂವನ್ನು ಅರ್ಪಣೆ ಮಾಡಬಾರದು. ಬೇವು ಬಹಳ ಶ್ರೇಷ್ಠ, ಆರೋಗ್ಯಕ್ಕೆ ರಸ ಮಾಡಿಕೊಂಡು ಕುಡಿಬೋದು, ಔಷಧ ಅಂಥೇಳಿ. ಆದರೆ ಪುಷ್ಪವನ್ನು ದೇವರಿಗೆ ಅರ್ಪಣೆ ಮಾಡುವಂತಿಲ್ಲ. ವ್ಯಾಘಾತ ಪಿಚು ಮಂದಾನಿ ಸರ್ವಾಣ್ಯೇವ ವಿವರ್ಜಯೇತ್. ಇನ್ನೂ ಅನೇಕ ವಿಧವಾದಂತಹ ಶ್ರೇಷ್ಠವಾದ ವಿಹಿತ ಪುಷ್ಪಗಳಿಂದ ಅರ್ಪಣೆ ಮಾಡಬೇಕೇ ಹೊರತು ನಿಷಿದ್ಧ ಪುಷ್ಪಗಳಿಂದ ಪರಮಾತ್ಮನ ಪೂಜೆಯನ್ನು ಮಾಡಬಾರದು ಅಂತ. ಎಲ್ಲ ಚಿತ್ರಗಳನ್ನು ನಿಮಗೆ ತೋರಿಸಲಿಕ್ಕಾಗಿಲ್ಲ, ಉಪಲಬ್ಧವಾದ ಚಿತ್ರಗಳನ್ನು ಕೆಲವನ್ನು ಮಾತ್ರ ತೋರಿಸಿದ್ದೇವೆ. ನೀವೆಲ್ಲ ಈ ಹೆಸರುಗಳನ್ನು ಕೇಳಿ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಮರ್ಥರಾದದ್ದರಿಂದ ಕೆಲವೇ ಪುಷ್ಪಗಳನ್ನು ನಿಮಗೆ ತೋರಿಸಲಾಗಿದೆ. ಈ ರೀತಿ ವಿಹಿತ ಪುಷ್ಪಗಳಿಂದ ಪರಮಾತ್ಮನಿಗೆ ಅರ್ಚನೆ ಮಾಡಬೇಕು ಅನ್ನುವುದನ್ನು ಮುಖ್ಯವಾಗಿ ನಾವಿಲ್ಲಿ ತಿಳಿಯಬೇಕು. ಈ ಸಂದರ್ಭದಲ್ಲಿ ಒಂದು ಮಾತನ್ನು ತಿಳಿಯಬೇಕು. ಪ್ರತಿನಿತ್ಯ ನೀವು ತಿಳಿಯೋ ಹಾಗೆ ಕೇವಲ ಯಾಂತ್ರಿಕವಾಗಬಾರದು ಪೂಜೆ. ಈ ಪುಷ್ಪಗಳು ಏನೋ ಬಹಳ ಚೆನ್ನಾಗಿ ತೋಟದಲ್ಲಿ, ಮೊದಲನೇದಾಗಿ ಇದನ್ನು ಕಳ್ಳತನ ಮಾಡಿ ತರಬಾರದು ಪುಷ್ಪಗಳನ್ನು. ಅಕ್ಕಪಕ್ಕದವರು ಹೇಳೋಕ್ಕಿಂತ ಮೊದಲೇ ಅವ್ರ ಮನೆಗೆ ಹೋಗಿ ಕದ್ದು ತಂದು ಅರ್ಚನೆ ಮಾಡಿದರೆ ದೇವರಿಗೆ ಸಂತೋಷವಾಗುವುದಿಲ್ಲ. ಅವರು ಸಂತೋಷದಿಂದ ಆಗಲಿ ತೆಗೆದುಕೊಂಡು ಹೋಗಬಹುದು ಅಂತ ಹೇಳಿದರೆ ಪರವಾಗಿಲ್ಲ. ಹೇಳದೆ ಕೇಳದೆ ಕದ್ದು ತರಬಾರದು. ಚೌರ್ಯಾಹೃತಾನಿ ಯಾನಿಸ್ಯುಹು. ಅದರಲ್ಲಿಯೂ ನಿಮ್ಮ ಮನೆಯ ತೋಟದಲ್ಲೇ ಬೆಳೆಸೋದು ಬಹಳ ಉತ್ತಮ. ಸ್ವಾರಾಮ ವನಜಾನ್ಯಪಿ,
ಕಾಡಿನಲ್ಲಿ ಬೆಳೆದದ್ದು ತರಬಹುದು, ಅದು ಎಲ್ಲರಿಗೂ ಅಧಿಕಾರ ಇದೆ. ನಿಮ್ಮ ತೋಟದಲ್ಲಿ ಬೆಳೆದಂತಹ ಹೂವುಗಳನ್ನು ತರಬಹುದು, ಅಥವಾ ಇನ್ನೊಬ್ಬರ ತೋಟದಲ್ಲಿ ಅವರ ಅನುಮತಿಯನ್ನು ಕೊಟ್ಟರೆ ಅವರ ಅಪ್ಪಣೆಯನ್ನು ಪಡೆದು ಅವಶ್ಯವಾಗಿ ತರಬಹುದೇ ಹೊರತು ಕಳ್ಳತನದಿಂದ ತರಬಾರದು. ಬಟ್ಟೆಯಲ್ಲಿ ಹಾಕ್ಕೊಂಡು ತರಬಾರದು. ಪಟಾಹೃತಾನಿ, ಬಟ್ಟೆಯಲ್ಲಿ ತರಬಾರದು, ಕೈಯಲ್ಲಿ ತರಬಾರದು. ಹೂವು ನಿಮ್ಮ ಶ್ವಾಸೋಚ್ಛ್ವಾಸ ಅದಕ್ಕೆ ತಾಕಬಾರದು, ದೂರದಲ್ಲಿ ಹಿಡಿಬೇಕು. ಅದರ ವಾಸನೆ ನೀವು ತೆಗೆದುಕೊಳ್ಳಬಾರದು, ನಿಮ್ಮ ಶ್ವಾಸೋಚ್ಛ್ವಾಸ ಅದಕ್ಕೆ ತಾಕಬಾರದು. ಬಟ್ಟೆಯಲ್ಲಿ ತರಬಾರದು, ಕೈಯಲ್ಲಿ ತರಬಾರದು, ಕಳ್ಳತನದಿಂದ ತರಬಾರದು. ಉತ್ತಮವಾದಂತಹ ಶುದ್ಧವಾದ ಪಾತ್ರೆಯಲ್ಲಿ ಅಥವಾ ಎಲೆಯಲ್ಲಿ, ಬಾಳೆ ಎಲೆ ಆಗಬಹುದು, ಮುತ್ತಗದ ಎಲೆ ಆಗಬಹುದು, ಶುದ್ಧವಾದ ಸ್ವಚ್ಛವಾದ ಎಲೆಯಲ್ಲಿ ದೂರದಲ್ಲಿ ಹಿಡಿದುಕೊಂಡು ಅದನ್ನು ತೆಗೆದುಕೊಂಡು ಬರಬೇಕು ಎಂಬುದಾಗಿ, ಕೈಕಾಲುಗಳನ್ನೆಲ್ಲ ಶುದ್ಧವಾಗಿ ತೊಳೆದು ಸ್ವಚ್ಛವಾಗಿ ಉಗುರು ತಾಕದಂತೆ ನಿಧಾನವಾಗಿ ಅದನ್ನು ತೆಗೆದುಕೊಂಡು ಬರಬೇಕು. ಆ ಪುಷ್ಪಗಳನ್ನು ತಂದು ಒಂದು ಕಡೆಗೆ ಶುದ್ಧ ಸ್ಥಳದಲ್ಲಿ ಇಟ್ಟು ಆಮೇಲೆ ತಾನು ಸ್ನಾನವನ್ನು ಮಾಡಿ ದೇವರ ಪೂಜಾ ಕಾಲದಲ್ಲಿ ಅದನ್ನು ವಿಷ್ಣು ಸಹಸ್ರನಾಮ, ಬ್ರಹ್ಮಸೂತ್ರಗಳು ಇತ್ಯಾದಿಗಳನ್ನು ಹೇಳ್ತಾ ಅದನ್ನು ದೇವರಿಗೆ ಅರ್ಚನೆ ಮಾಡಬೇಕು. ಮಾಡುವಾಗ ಈ ಪುಷ್ಪಗಳಲ್ಲಿ ಪರಮಾತ್ಮ ಆ ಪುಷ್ಪದ ಆಕಾರದಲ್ಲಿಯೇ ಇದ್ದಾನೆ ಅಂತ ಚಿಂತನೆ ಮಾಡಬೇಕು. ಪುಷ್ಪದ ಆಕಾರ, ಅದರ ಬಣ್ಣ, ಅದರಲ್ಲಿರುವ ಸೌಗಂಧ್ಯ ಏನಿದೆ, ಇದೆಲ್ಲವನ್ನೂ ದೇವರೇ ಕೊಟ್ಟದ್ದು ಅಂತ ಚಿಂತನೆ ಮಾಡಬೇಕು. ಪುಣ್ಯೋ ಗಂಧ ಪೃಥಿವ್ಯಾಂಚ ತೇಜಶ್ಚಾಸ್ಮಿ ವಿಭಾವಸೌ. ಆ ಅದ್ಭುತವಾದಂತಹ ಏನು ಸುಗಂಧ ಇದೆ, ಮಲ್ಲಿಗೆ ಹೂ ಇರ್ಬೋದು, ಸಂಪಿಗೆ ಹೂ ಇರ್ಬೋದು, ಇನ್ನು ಅನೇಕ ಸುಗಂಧದ ಹೂವುಗಳಿರಬಹುದು. ಆ ಹೂವುಗಳಲ್ಲಿರುವ ಆ ಸೌಗಂಧ್ಯವನ್ನು, ಸೌರಭವನ್ನು, ಆ ಪರಿಮಳವನ್ನು ಪರಮಾತ್ಮನೇ ಕೊಟ್ಟದ್ದು. ಪರಮಾತ್ಮನ ಒಂದು ವಿಶೇಷ ವಿಭೂತಿ ಇದೆ ಅಲ್ಲಿ. ಆ ಭಗವಂತನ ವಿಶೇಷ ಸನ್ನಿಧಾನ ಇದ್ದದ್ದಕ್ಕೆ ಆ ಪವಿತ್ರ ಗಂಧ, ಪುಣ್ಯಗಂಧ ಅಲ್ಲಿದೆ ಎಂಬುದಾಗಿ ನಾವು ಚಿಂತನೆ ಮಾಡಬೇಕು. ಹಾಗಾದರೆ ದೇವರೇ ಈ ಪುಷ್ಪದಲ್ಲಿದ್ದು ದೇವರೇ ನೀಡಿದ ಗಂಧ ಎಂಬ ಹೆಸರಿನಿಂದಲೇ ಪರಮಾತ್ಮ ಅಲ್ಲಿದ್ದಾನೆ. ಅಂತಹ ಆ ಪರಮಾತ್ಮನ ಪೂಜೆಯನ್ನು ಮಾಡಿದ ಹಾಗೆ ನಾವಲ್ಲ, ನಾವು ನಿಮಿತ್ತ ಮಾತ್ರ. ದೇವರಿಗೆ ಪುಷ್ಪಗಳನ್ನು ಅರ್ಪಣೆ ಮಾಡೋದು ಅಂದರೆ ದೇವರಿಗೆ ದೇವರನ್ನೇ ಅರ್ಪಣೆ ಮಾಡಿದ ಹಾಗೆ. ಅರ್ಥಾತ್ ಆ ಪುಷ್ಪದ ರೂಪದಲ್ಲಿ ತಾನೇ ತನ್ನ ಪೂಜೆಗೆ ಪರಮಾತ್ಮ ಸಾಧನನಾಗ್ತಾನೆ. ತನ್ನ ಸ್ವರೂಪವನ್ನು ತಾನೇ ಸ್ವೀಕಾರ ಮಾಡಿ ಆನಂದ ಪಡ್ತಾನೆ ಆ ಪರಮಾತ್ಮ. ನಾವೆಲ್ಲ ಸುಮ್ಮನೆ ಪೂಜೆ ಮಾಡಿದ್ದೇವೆ ಅಂತ ಹೆಸರಿಗೆ ಮಾತ್ರ ಅಷ್ಟೆ. ಈ ಅನುಸಂಧಾನ ಇರಬೇಕೇ ಹೊರತು ನಾನೇನೋ ಘಮಘಮ ಇಷ್ಟೊತ್ತು ತನಕ ಕೃಷ್ಣಾಜನದ ಪೆಟ್ಟಿಗೆಯಲ್ಲಿ ಕಮ್ಮಟೆ ವಾಸನೆ ಸರಿ ಇರಲಿಲ್ಲ, ಈಗ ಒಳ್ಳೆ ಸುಗಂಧವಾದ ಧೂಪವನ್ನು ಪುಷ್ಪಗಳನ್ನು ಅರ್ಪಣೆ ಮಾಡ್ತಾ ಇದ್ದೇನೆ, ಘಮಘಮ ವಾಸನೆಯನ್ನು ತೆಗೆದುಕೋ, ಮತ್ತೆ ಪೆಟ್ಟಿಗೆಯಲ್ಲಿ ಕಟ್ಟಿದರೆ ನಿನಗೆ ವಾಸನೆ ಸಿಗೋದಿಲ್ಲ ಅನ್ನೋ ತರಹ ದೇವರಿಗೇನೋ ಒಂದು ಉಪಕಾರ ಮಾಡ್ತಾ ಇದ್ದೇವೆ ಅಂತ ತಿಳಿಯಬಾರ್ದು. ಗಂಧದ್ವಾರಾಂ ದುರಾಧರ್ಷಾಂ, ಆ ಪರಮಾತ್ಮನ ಮಡದಿ ಸಾಕ್ಷಾತ್ ಮಹಾಲಕ್ಷ್ಮೀದೇವಿ. ಆ ಮಹಾಲಕ್ಷ್ಮೀದೇವಿ ಇದ್ದರೇ ಸುತ್ತಲೂ ಸುಗಂಧ. ಆ ಲಕ್ಷ್ಮೀದೇವಿಯ ಮಂದಿರದಲ್ಲಿ ದ್ವಾರದಲ್ಲಿ ಪ್ರವೇಶ ಮಾಡಬೇಕಾದರೇ ಸುಗಂಧಮಯವಾದಂತಹ ವಾತಾವರಣ ಇರುತ್ತೆ. ಅಂತಹ ಸುಗಂಧಮಯವಾದ ವಾತಾವರಣವನ್ನು ಸುತ್ತಲೂ ಇಟ್ಟಂತಹ ಮಹಾಲಕ್ಷ್ಮೀದೇವಿ ಈ ಪರಮಾತ್ಮನ ಮಡದಿ. ಇನ್ನು ಆ ಭಗವಂತನ ಮಹಿಮೆ ಕೇಳಬೇಕೇ? ಅಂತಹ ಪರಮಾತ್ಮನಿಗೆ ಯಾವ ಗಂಧದ ಕೊರತೆ ಇಲ್ಲ. ಪುಣ್ಯೋ ಗಂಧ ಎಂಬುದಾಗಿ ನಾವು ಚಿಂತನೆ ಮಾಡಿ ಆ ಪುಷ್ಪದೊಳಗಿರುವ ಗಂಧ, ಅದರ ಅತ್ಯಂತ ಆಕರ್ಷಕವಾದ ರೂಪ, ಅದರಲ್ಲಿರುವ ಮೃದುವಾದ ಸ್ಪರ್ಶ, ಅದರೊಳಗಿರುವ ಮಕರಂದ, ಇವೆಲ್ಲವೂ ಭಗವಂತನ ಅಧೀನ. ಅದೆಲ್ಲವನ್ನು ದೇವರಿಗೆ ಅರ್ಪಣೆ ಮಾಡ್ತಾ ಇದ್ದೇನೆ ಅಂತ ಚಿಂತನೆ ಮಾಡಬೇಕು. ಮಣ್ಣಿನಲ್ಲಿ ಆ ಕಾಂಡದಲ್ಲಿ ಇರೋದಿಲ್ಲ, ಸುತ್ತಲೂ ಮುಳ್ಳುಗಳಿರ್ತವೆ ಕೆಲವು ಗಿಡಗಳಿಗೆ. ಆ ಮುಳ್ಳುಗಳು ಮೇಲೆ ಬಂದ ಹೂ ಮಾತ್ರ ಅಷ್ಟು ಮೃದು, ಎಷ್ಟು ಮೃದುವಾಗಿದೆ ಅಂತ ಹೀಗೆ ಮೈತುಂಬ ಕೈ ಆಡಿಸ್ಲಿಕ್ಕೆ ಹೋದರೆ ಕೈಯೆಲ್ಲ ಮುಳ್ಳು ಚುಚ್ಚುತ್ತದೆ. ಹೂ ಮಾತ್ರ ಮೃದು, ಅದರ ಕೆಳಗಡೆಗೆ ಮುಳ್ಳು. ಅದರ ರಕ್ಷಣೆಗೆ ದೇವರು ಮಾಡಿಟ್ಟದ್ದು ವ್ಯವಸ್ಥೆ. ಇಂತಹ ಅದ್ಭುತವಾದ ಸೃಷ್ಟಿಯನ್ನು ಮಾಡಿದ್ದಾನೆ. ಅದೆಲ್ಲವನ್ನು ಚಿಂತನೆ ಮಾಡಬೇಕು. ಅಂತಹ ಹೂವುಗಳನ್ನು ಸೃಷ್ಟಿ ಮಾಡಿದ, ಅಲ್ಲಿ ಗಂಧವನ್ನು ಇಟ್ಟ, ಮೃದು ಸ್ಪರ್ಶವನ್ನು ಇಟ್ಟಂತಹ, ಮಕರಂದವನ್ನು ಕೊಟ್ಟಂತಹ ಆ ಪರಮಾತ್ಮನಿಗೆ ಪುಷ್ಪಗಳ ಸಮರ್ಪಣೆಯನ್ನು ಮಾಡ್ತಾ ಇದ್ದೇನೆ ಅಂತ. ಹೂವುಗಳನ್ನು ಸೃಷ್ಟಿ ಮಾಡಬೇಕಾದರೆ ನೀರು ಬೇಕು. ನೀರಿಲ್ಲದೆ ಗಿಡ ಬೆಳೆಯೋದಿಲ್ಲ, ಗಿಡ ಬೆಳೆಯದೆ ಹೂವಾಗುವುದಿಲ್ಲ. ಸೂರ್ಯ ಚಂದ್ರರ ಕಿರಣಗಳಿಲ್ಲದೆ ಯಾವ ಗಿಡಗಳೂ ಬೆಳೆಯೋದಿಲ್ಲ. ಸೂರ್ಯ ಚಂದ್ರರ ಕಿರಣಗಳು ಬೇಕು, ನೀರು ಬೇಕು. ಅವುಗಳನ್ನೆಲ್ಲ ಸೃಷ್ಟಿ ಮಾಡಿದಂತಹ ಸ್ವಾಮಿ ಪರಮಾತ್ಮ
ಆ ಪುಷ್ಪಗಳ ಸೃಷ್ಟಿಗೆ ಮೂಲ ಕಾರಣನಾದವ. ಹೀಗಾಗಿ ಪುಷ್ಪದಂತ ಅಂದರೆ ಸೂರ್ಯಚಂದ್ರರು. ಪುಷ್ಪದಂತವೂ ಯಸ್ಯ ವಶೇ ಮೇಘ ಪುಷ್ಪಂಚ ಯದ್ವಶಂ. ಮೇಘಪುಷ್ಪ ಅಂದರೆ ನೀರು, ಪುಷ್ಪದಂತ ಅಂದರೆ ಸೂರ್ಯಚಂದ್ರರು. ಪುಷ್ಪದಂತವೂ ಯಸ್ಯ ವಶೇ ಮೇಘ ಪುಷ್ಪಂಚ ಯದ್ವಶಂ. ಇದೇ ಪುಷ್ಪಗಳನ್ನು ತನ್ನ ಆಯುಧವನ್ನಾಗಿ ಬಳಸಿ ಎಲ್ಲರನ್ನ ತನ್ನ ವಶದಲ್ಲಿಟ್ಟುಕೊಂಡವ ಮಹಾನುಭಾವ ಈ ಪರಮಾತ್ಮನ ಮಗ, ಅವನು ಕಾಮ. ಪುಷ್ಪ ಬಾಣೋ ಯಸ್ಯ ಸುತಃ ಕಿಂ ಪುಷ್ಪಾಣಿ ನ ತದ್ವಶೇ. ಪುಷ್ಪದಂತರನ್ನು ಕೈಯಲ್ಲಿಟ್ಟುಕೊಂಡವ ಸೂರ್ಯಚಂದ್ರರನ್ನು, ಮೇಘಪುಷ್ಪವನ್ನು ತನ್ನ ವಶದಲ್ಲಿಟ್ಟುಕೊಂಡವ ನೀರನ್ನು. ಈ ಪುಷ್ಪವನ್ನು ಆಯುಧವನ್ನಾಗಿ ಬಳಸುವವನು ಇವನ ಆಜ್ಞೆಯಂತೆ ಬಳಸ್ತಾನೆ. ಪುಷ್ಪಬಾಣ ಕಾಮ, ಅವನಪ್ಪ ಇವ. ಪುಷ್ಪ ಇವನ ವಶ ಆಗದೆ ಇನ್ಯಾರ ವಶ ಆದೀತು? ಕಿಂ ಪುಷ್ಪಾಣಿ ನ ತದ್ವಶೇ. ಹಾಗಾದರೆ ಪೋಷಣಾತ್ ಪುಷ್ಪನಾಮಾತ್ವಂ, ಇಡೀ ಜಗತ್ತಿಗೆ ಪುಷ್ಟಿಯನ್ನು ಕೊಡ್ತಾನೆ. ಆದ್ದರಿಂದ ಪುಷ್ಪ ಅಂದ್ರೇ ಪರಮಾತ್ಮ, ಎಲ್ಲರನ್ನ ಪೋಷಣ ಮಾಡ್ತಾನೆ. ಆದ್ದರಿಂದ ಪುಷ್ಪನಾಮಕನಾಗಿ ಭಗವಂತ ಪುಷ್ಪದಲ್ಲಿದ್ದಾನೆ. ಪೋಷಣಾತ್ ಪುಷ್ಪನಾಮಾತ್ವಂ ಪುಷ್ಪಮಾಜಿಘ್ರ ಪುಷ್ಪಗ, ಪುಷ್ಪದೊಳಗೇ ಇದ್ದು ಆ ಪುಷ್ಪದ ಗಂಧವನ್ನು ನೀನು ಆಘ್ರಾಣನ ಮಾಡು. ಪುಷ್ಪಹಾಸ ನಮಸ್ತೇಸ್ತು ಖಪುಷ್ಪಾಯಿತ ದೂಷಣ ಅಂತ. ನೀನು ಪುಷ್ಪಹಾಸ, ಪುಷ್ಪಹಾಸ ಪ್ರಜಾಗರ ವಿಷ್ಣು ಸಹಸ್ರನಾಮದಲ್ಲಿ ಹೇಳ್ತಾರೆ. ಆ ಪರಮಾತ್ಮನ ಮಂದಹಾಸವೇ ಈ ಜಗತ್ತಿನಲ್ಲಿ ಕಾಣುವಂತಹ ಏನು ಹೂವುಗಳಿವೆ, ಇದೇ ಆ ಪರಮಾತ್ಮನ ಮಂದಹಾಸ. ದೇವರು ನಗುತ್ತಾನೆ, ಆನಂದ ಪಡ್ತಾನೆ. ನೀವು ಮಾಡೋ ಸೇವೆಯನ್ನು ನೋಡಿ ಬಹಳ ಆನಂದ ಪಡ್ತಾನೆ. ಕಾಣಿಸೋದಿಲ್ವಲ್ಲ ದೇವರ ಆನಂದ ಪಟ್ಟದ್ದು, ಅದೇ ಆನಂದವೇ ಪುಷ್ಪಗಳು. ಆ ಸಕಲ ಜಗತ್ತಿನಲ್ಲಿ ಪ್ರಕೃತಿಯಲ್ಲಿ ಅಂತರ್ಯಾಮಿಯಾಗಿರುವ ಪ್ರಕೃತಿ ಪತಿಯ ನಗುವೆ ಈ ಹೂವುಗಳು. ಪುಷ್ಪಹಾಸ. ಆ ಪರಮಾತ್ಮ ನಕ್ಕಿದ್ದಾನೆ ಅಂದರೆ ನಮಗೆಲ್ಲ ಪುಷ್ಟಿ. ಅದಕ್ಕಾಗಿಯೇ ಪುಷ್ಪಹಾಸ. ನಮ್ಮೆಲ್ಲರಿಗೆ ಪೋಷಣ, ಅವನೊಂದು ನಗು ಸಾಕು ನಮ್ಮ ಸಂಸಾರವನ್ನು ಪರಿಹಾರ ಮಾಡೋದಕ್ಕೆ. ಹಾಸಂ ಹರೇರವನತಾಖಿಲ ಲೋಕ ತೀವ್ರ ಶೋಕಾಶ್ರು ಸಾಗರ ವಿಶೋಷಣ ಮತ್ಯುದಾರಂ. ನಮ್ಮ ಎಲ್ಲ ಶೋಕವೆಂಬ ಸಾಗರವನ್ನು ಒಣಗಿಸುವುದಕ್ಕೆ ಆ ಪರಮಾತ್ಮನ ಒಂದು ಮಂದಹಾಸ ಸಾಕು. ಹೀಗಾಗಿ ಅದು ಪುಷ್ಪ. ಅಂತಹ ಪುಷ್ಪ ಹಾಸನಾದ ಪರಮಾತ್ಮ, ಅವನಲ್ಲಿ ಒಂದೇ ದೋಷ, ಅಜ್ಞಾನ, ಸಂಶಯ, ವಿಪರೀತ ಜ್ಞಾನ, ಕಾಮ, ಕ್ರೋಧ, ಮಾತ್ಸರ್ಯ, ಶ್ರಮ, ಅಶಕ್ತಿ, ಅಸ್ವಾತಂತ್ರ್ಯ, ಅಪರಿಪೂರ್ಣತೆ, ಪರಾಭವ, ಯಾವುದೇ ದೋಷಗಳೂ ಇಲ್ಲ. ಚಿಂತ, ಸಂತಾಪ, ಜನ್ಮ, ಮರಣ, ಪುಣ್ಯಪಾಪಗಳ ಲೇಪ, ಒಂದೂ ದೋಷಗಳಿಲ್ಲ. ದೋಷ ದೇವರದಲ್ಲಿ ಹೇಗಿದೆ ಅಂದರೆ ಖಪುಷ್ಪ, ಆಕಾಶ ಪುಷ್ಪ ಎಷ್ಟು ಸುಳ್ಳು, ದೇವರಲ್ಲಿ ದೋಷಗಳು ಅಂದರೆ ಅಷ್ಟು ಸುಳ್ಳು. ಖಪುಷ್ಪಾಯಿತ ದೂಷಣ ಅಂತ. ಪುಷ್ಪಹಾಸ ನಮಸ್ತೇಸ್ತು ಖಪುಷ್ಪಾಯಿತ ದೂಷಣ. ಈ ರೀತಿ ಅನುಸಂಧಾನವನ್ನು ಮಾಡ್ತಾ ಆ ಪರಮಾತ್ಮನಿಗೆ ಪುಷ್ಪಗಳನ್ನು ಅರ್ಪಣೆ ಮಾಡಬೇಕು. ಬಾಹ್ಯ ಪುಷ್ಪಗಳನ್ನು ಕೇವಲ ಅರ್ಪಣೆ ಮಾಡುವುದರಿಂದ ಪರಮಾತ್ಮನಿಗೆ ಸಂತೋಷವಾಗುವುದಿಲ್ಲ. ಮಾನಸವಾದಂತಹ ಪುಷ್ಪಗಳನ್ನು ಅರ್ಪಣೆ ಮಾಡಬೇಕು. ಅಹಿಂಸಾ ಪ್ರಥಮಂ ಪುಷ್ಪಂ ಪುಷ್ಪಂ ಇಂದ್ರಿಯ ನಿಗ್ರಹ ಸರ್ವಭೂತ ದಯಾ ಪುಷ್ಪಂ ಕ್ಷಮಾ ಪುಷ್ಪಂ ತತಃ ಪರಂ ಜ್ಞಾನಪುಷ್ಪಂ ತಪಃ ಪುಷ್ಪಂ ಧ್ಯಾನಪುಷ್ಪಂ ತು ಸಪ್ತಮಂ ಸತ್ಯಂಚೈವಾಷ್ಟಮಂ ಪುಷ್ಪಂ ಏಭಿಸ್ತುಷ್ಯತಿ ಕೇಶವಃ. ಅಹಿಂಸಾ ಪ್ರಥಮಂ ಪುಷ್ಪಂ. ದೈಹಿಕವಾಗಿ, ವಾಚನಿಕವಾಗಿ, ಮಾನಸಿಕವಾಗಿ ಯಾರಿಗೂ ಹಿಂಸೆ ಮಾಡದೇ ಇರೋದು ಅನ್ನೋದು ಒಂದು ಪುಷ್ಪ. ಇಂದ್ರಿಯ ನಿಗ್ರಹ, ಇದು ಎರಡನೆಯ ಪುಷ್ಪ. ಬ್ರಹ್ಮಚರ್ಯ, ಎಲ್ಲ ಭೂತಗಳ ಮೇಲೆ ದಯೆ ಮಾಡುವುದು, ಇದು ಮೂರನೆಯ ಪುಷ್ಪ. ಸತ್ಯ ಮಾತನಾಡುವುದು ನಾಲ್ಕನೆಯ ಪುಷ್ಪ. ಜ್ಞಾನವನ್ನು ಪಡೆದುಕೊಳ್ಳುವುದು 5. ತಪಸ್ಸನ್ನು ಮಾಡುವುದು, ಕಾಯಿಕ ವಾಚಿಕ ಮಾನಸಿಕ ತಪಸ್ಸನ್ನು ಆಚರಣೆ ಮಾಡುವುದು, ಇದು 6. ಕ್ಷಮಾಪುಷ್ಪ, ಆಮೇಲೆ ಈ ತಪಃಪುಷ್ಪ, ಧ್ಯಾನಪುಷ್ಪ, 8ನೆಯದಾಗಿ ಸತ್ಯಪುಷ್ಪ. ಇವುಗಳೆಲ್ಲವೂ ಕೂಡ ಆ ಪರಮಾತ್ಮನಿಗೆ ನಾವು ಮಾನಸವಾದ ಪುಷ್ಪಗಳು ಅಂತ ಸಮರ್ಪಣೆ ಮಾಡಿದರೆ ಆಗ ಪರಮಾತ್ಮನಿಗೆ ಸಂತೋಷವಾಗ್ತದಂತೆ. ಬಹಳ ಕಾಮಕ್ರೋಧಾದಿ ದೋಷಗಳನ್ನು ಇಟ್ಟುಕೊಂಡು ಇಂದ್ರಿಯ ನಿಗ್ರಹಾದಿಗಳನ್ನು ಮಾಡದೆ ಎಲ್ಲರಿಗೆ ನಿಂದೆ ಮಾಡುತ್ತಾ ಬೈದು ಅಂದು ಹೊಡೆದು ಎಲ್ಲ ವಿಧವಾದ ನಿಷಿದ್ಧ ಕರ್ಮಗಳನ್ನು ಮಾಡಿ ಕೇವಲ ನಾನು
ಬೇಕಾದಷ್ಟು ಪುಷ್ಪಗಳಿವೆ ತೋಟದಲ್ಲಿ, ದೇವರಿಗೆ ಅರ್ಚನೆ ಮಾಡ್ತೇನೆ ಅಂದರೆ ದೇವರಿಗೆ ಸಂತೋಷ ಆಗೋದಿಲ್ಲ. ಈ ಭಾವಪುಷ್ಪಗಳನ್ನು ಸಮರ್ಪಣೆ ಮಾಡ್ತಾ ಜೊತೆಗೆ ಬಾಹ್ಯ ಪುಷ್ಪಗಳನ್ನು ಸಮರ್ಪಣೆ ಮಾಡಿದರೆ ದೇವರಿಗೆ ಸಂತೋಷವಾಗತ್ತೆ ಹೊರತು ಕೇವಲ ಬಾಹ್ಯ ಪುಷ್ಪಗಳನ್ನು ಸಮರ್ಪಣೆ ಮಾಡಿದರೆ ಸಂತೋಷವಾಗೋದಿಲ್ಲ ಅನ್ನುವುದನ್ನು ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬೇಕಾದದ್ದಿದೆ. ಇಂತಹ ಪುಷ್ಪಗಳಿಂದ ನನ್ನ ಅರ್ಚನೆಯನ್ನು ಮಾಡಬೇಕು ಅಂತ ಕೃಷ್ಣ ಪರಮಾತ್ಮ ಯುಧಿಷ್ಠಿರನಿಗೆ ತಿಳಿಸ್ತಾ ಇದ್ದಾನೆ. ಶ್ರೀಕೃಷ್ಣ.